16 ವರ್ಷದ ಅಸ್ಮಿತಾ ತನ್ನ 5 ಜನ ಗೆಳತಿಯರ ಜೊತೆ ದಾಂಡೇಲಿ ರೆಸಾರ್ಟಿಗೆ ಹೋಗಿರ್ತಾಳೆ. ಆದ್ರೆ ಅದ 3 ದಿನ ಬಿಟ್ಟು ಮೈ ಮೇಲೆ ಒಂದ್ ಎಳಿನೂ ಬಟ್ಟೆ ಇರ್ಲಾರ್ದ ಶವ ಆಗಿ ಸಿಗ್ತಾಳೆ ಚೊರ್ಲಾ ಘಾಟಿಂದ ಒಂದು ಕಾಡು ಒಳಗೆ. ಆ 5 ಜನ ಗೆಳತಿಯರನ್ನ ಹಿಡಿದು ಬರೋಬ್ಬರಿ ಎನ್ಕ್ವೈರಿ ಮಾಡಿದಾಗ ಒಂದು ರಹಸ್ಯ ಬಯಲಾಗ್ತೈತೆ. ಬಾಯ್ ಅದನ್ನ ಕೇಳಿದ್ರೆ ರಕ್ತ ಕುದಿಯುತ್ತೆ. ಬಾಯ್ ಎಲ್ಲರಿಗೂ ನಮಸ್ಕಾರ ರೀ, ನಾ ರೀ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡತ್ತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಜುಲೈ 23, 2023 ಶಿವಮೊಗ್ಗದ ಸಂದೀಪ್ ಪ್ರಸಾದ್ ಅವ್ರಿಗೆ ಬೆಂಗಳೂರಿಂದ ಅವ್ರ ಮಗಳು ಅಸ್ಮಿತಾ ಕಾಲ್ ಮಾಡ್ತಾಳೆ. ಅಪ್ಪ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ದಾಂಡೇಲಿ ಹೋಗೋ ಪ್ಲ್ಯಾನ್ ಮಾಡತ್ತಾರೆ, ನಾನು ಹೋಗ್ತೀನಪ್ಪ ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಪೇರೆಂಟ್ಸ್ ಹೆಂಗೆ ಕೇಳ್ತಾರೆ, ಸೇಮ್ ವೇ ಒಳಗೆ ಸಂದೀಪ್ ಅವರು ಕೇಳ್ತಾರೆ, ಎಷ್ಟು ಜನ ಹೋಗಾತೀರಿ, ಯಾರ್ಯಾರು ಹೋಗಾತೀರಿ ಮತ್ತು ಹೆಂಗೆ ಹೋಗಾತೀರಿ ಅಂತ ಕೇಳ್ತಾರೆ. ಅವಾಗ ಅಸ್ಮಿತಾ ಹೇಳ್ತಾಳೆ, ನಾನು ನನ್ನ PG ರೂಮ್ಮೇಟ್ ಸ್ನೇಹ ಮತ್ತು 4 ಜನ ಕಾಲೇಜ್ ಫ್ರೆಂಡ್ಸ್ ಟ್ರೈನ್ದಾಗ ಹೊಂಟಿವಿ ನಾಳೆ ಅಂತೇಳಿ. ಅವಾಗ ಅಸ್ಮಿತಾ ಅವ್ರ ತಂದೆಯವರು ಸರಿ ಹುಷಾರಾಗಿ ಹೋಗ್ಬಾ ಅಂತೇಳಿ ಅವಳ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಡೇ ಅಂದ್ರೆ ಜುಲೈ 24, 2023 ಸಂದೀಪ್ ಅವರು ತನ್ನ ಮಗಳು ಅಸ್ಮಿತಾಗ ಕಾಲ್ ಮಾಡ್ತಾರೆ. ಸೊ ಟೈಮ್ ಅವಾಗ ಬೆಳಿಗ್ಗೆ 7 ಗಂಟೆ ಆಗಿರುತ್ತೆ. ಹೊರಟ್ರಮ್ಮ ಅಂತ ಕೇಳಕ್ಕೆ ಫೋನ್ ಹಚ್ಚಿರ್ತಾರೆ. ಹಾಪ ಹೊರಟ್ವಿ, ಆಲ್ಮೋಸ್ಟ್ ನಾವೆಲ್ಲರೂ ರೆಡಿ ಆಗೀವಿ, ಜಸ್ಟ್ ನನ್ನ ಫ್ರೆಂಡ್ ಸುಷ್ಮಿತಾ ಒಬ್ಬಳ ಬರೋದು ಬಾಕಿ ಐತಿ ಅಂತೇಳಿ ಅಸ್ಮಿತಾ ಹೇಳ್ತಾಳೆ. ಆಮೇಲೆ ಅವ್ರ ಅಪ್ಪರು ಕಾಲ್ ಎಂಡ್ ಮಾಡ್ತಾರೆ ಮತ್ತು ಆ್ಯಸ್ ಯೂಶ್ವಲ್ ಅವ್ರದ್ದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿಬಿಡ್ತಾರೆ. ಸೊ ಬೈ ಬೆಂಗಳೂರಿಂದ ದಾಂಡೇಲಿ ಆಲ್ಮೋಸ್ಟ್ 470 ಕಿಲೋಮೀಟರ್ಸ್ ಐತ್ರಿ. ಏನಿಲ್ಲ ಅಂದರೂ ಒಂದು 7 ರಿಂದ 8 ತಾಸಿನ ಜರ್ನಿ. ಸೊ ಸಂದೀಪ್ ಪ್ರಸಾದ್ ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದ್ರೆ, ಮಗಳು ಆಕಿನ ಫ್ರೆಂಡ್ಸ್ ಜೊತೆ ಟ್ರೈನ್ ಜರ್ನಿ ಮಾಡತ್ತಾಳೆ. ಸೊ ಟ್ರೈನ್ ಜರ್ನಿ ಅಂದ್ರೆ ಆಬ್ವಿಯಸ್ಲಿ ಎಂಜಾಯಬಲ್ ಇರುತ್ತೆ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವಳೇ ರೀಚ್ ಆದಮೇಲೆ ನನಗೆ ಕಾಲ್ ಮಾಡ್ತಾಳೆ ಅಂದ್ಕೊಂಡು ಸುಮ್ಮನಿರ್ತಾರೆ. ಸಾಯಂಕಾಲ 6 ಗಂಟೆ ಆಗುತ್ತೆ. ಸ್ಟಿಲ್ ಅಸ್ಮಿತಾ ಅವರ ತಂದೆ ಸಂದೀಪ್ ಅವರಿಗೆ ಕಾಲ್ ಮಾಡೋಂಗಿಲ್ಲ. ಏನು ಇಷ್ಟೊತ್ತಾದ್ರು ಕಾಲ್ ಮಾಡಿಲ್ಲಲ್ಲ ಅಂತೇಳಿ ಅವರ ಕಾಲ್ ಮಾಡೋಕ್ಕಂತ ಹೋಗ್ತಾರೆ. ಬಟ್ ಅಸ್ಮಿತಾ ಅವ್ರ ತಂದೆ ಕಾಲ್ನ ರಿಸೀವ್ ಮಾಡೋದಿಲ್ಲ. ಸ್ಲೈಟ್ಲಿ ಟೆನ್ಷನ್ ಆಗ್ತಾರೆ, ಮತ್ತೊಮ್ಮೆ ಕಾಲ್ ಮಾಡ್ತಾರೆ, ಸ್ಟಿಲ್ ರಿಸೀವ್ ಮಾಡಲ್ಲ. ಸುಮಾರು ಸತಿ ಟ್ರೈ ಮಾಡಿ ಫೈನಲ್ ಆಗಿ ಭಾಳ ಟೆನ್ಷನ್ ಆಗ್ತಾರೆ. ಯಾಕಂದ್ರೆ ಒಬ್ಬಾಕಿ 16 ವರ್ಷದ ಮಗಳು, ಅದು ಮನೆಯದ ಸಣ್ಣ ಮಗಳು, ದೂರದ ಊರಿಗೆ ಹೋದಾಗ ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಯಾವುದೇ ತಂದೆ ತಾಯಿಗಾದರೂ ಟೆನ್ಷನ್ ಆಗೇ ಆಗುತ್ತೆ. ಸೊ ಅದೇ ಟೆನ್ಷನ್ ಒಳಗೆ ತನ್ನ ದೊಡ್ಡ ಮಗಳು ಬೆಂಗಳೂರೊಳಗೆ IT ಜಾಬ್ ಮಾಡ್ತಿರ್ತಾಳೆ, ಆಕಿಗೆ ಕಾಲ್ ಮಾಡ್ತಾರೆ. ಆಕಿನ ಸ್ಮಿತಾ ಅಂತೇಳಿ. ಸೊ 2 ಮಕ್ಳು ಇರ್ತಾರೆ ಅವರಿಗೆ, ಸ್ಮಿತಾ ಅಸ್ಮಿತಾ. ಓಕೆ, ಸೊ ಸ್ಮಿತಾ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ. ಹೇಳಿ ಪಪ್ಪ ಅಂತ ಹೇಳ್ತಾರೆ. ಅವಾಗ ಸಂದೀಪ್ ಅವ್ರು ಹೇಳ್ತಾರೆ, ಇಲ್ಲ ಹಿಂಗೆ ನಿನ್ನ ತಂಗಿ ದಾಂಡೇಲಿ ಟೂರ್ ಹೋಗ್ತೀನಿ ಅಂತೇಳಿ ಫ್ರೆಂಡ್ಸ್ ಜೊತೆ ಹೋಗಿದ್ಲು, ಸೊ ಈಗ ಕಾಲ್ ಮಾಡಿದ್ರೆ ರಿಸೀವ್ ಮಾಡತ್ತಿಲ್ಲ ಅಂತ ಹೇಳ್ತಾರೆ. ಅಸ್ಮಿತಾ ಅವ್ರ ಅಕ್ಕಾಗ ಅಸ್ಮಿತಾದ ಫ್ರೆಂಡ್ಸ್ ಎಲ್ಲರೂ ಗೊತ್ತಿದ್ರು, ಆಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ಸ್ನು ಆಕಿ ಕಡೆ ಇತ್ತು. ಸೊ ಇಮಿಡಿಯೇಟ್ಲಿ ಅಸ್ಮಿತಾದ ರೂಮ್ಮೇಟ್ ಸ್ನೇಹ ಕಾಲ್ ಮಾಡ್ತಾಳೆ. ಸ್ನೇಹ ಕಾಲ್ ರಿಸೀವ್ ಮಾಡ್ತಾಳೆ. ಹೇಳ್ರಿ ಅಕ್ಕ ಅಂತ ಹೇಳ್ತಾಳೆ. ಎಲ್ಲದಿರಿ ಅಂತ ಕೇಳ್ತಾಳೆ. ನಾನು PG ದಾಗದಿನಕ್ಕ ಅಂತ ಹೇಳ್ತಾಳೆ. ಆಕೆ PG ದಾಗದಿ, ನೀ ಹೋಗಿಲ್ಲ ದಾಂಡೇಲಿ ಈಗ ಅಂತ ಕೇಳ್ತಾಳೆ. ಇಲ್ಲಕ್ಕ ಎಲ್ಲೂ ಹೋಗಿಲ್ಲ ನಾನು ಅಂತ ಹೇಳ್ತಾಳೆ. ಅವಾಗ ಸ್ಮಿತಾ ಹೇಳ್ತಾಳೆ, ಮತ್ತು ನಮ್ಮ ತಂಗಿ ನಿಮ್ಮ ಹೆಸರು ಹೇಳಿ ದಾಂಡೇಲಿ ಹೊಂಟೀವಿ ಅಂತ ಹೇಳಿದ್ಲು ಅಂತೇಳಿ. ಸೊ ಸ್ನೇಹ ಹೇಳ್ತಾಳೆ, ಇಲ್ಲಕ್ಕ ನಂಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತೇಳಿ. ಇಮ್ಮಿಡಿಯೇಟ್ಲಿ ಸ್ಮಿತಾ ಹೇಳ್ತಾಳೆ, ನೀನು ಎಲ್ಲ ಫ್ರೆಂಡ್ಸ್ನ ಕಾನ್ಫರೆನ್ಸ್ದಾಗ ತಗೋ, ನಾವು ಅವ್ರ ಜೊತೆ ಮಾತಾಡಬೇಕು ಅಂತೇಳಿ. ಸೊ ಸ್ನೇಹ ಹೆದರೋದಿಲ್ಲ, ಪಟ್ ಅಂತೇಳಿ ತನ್ನ ಎಲ್ಲ ಫ್ರೆಂಡ್ಸ್ಗೂ ಕಾನ್ಫರೆನ್ಸ್ದಾಗ ತಗೋತಾಳೆ. ಅಲ್ಲೇ ಎಲ್ಲ ಫ್ರೆಂಡ್ಸ್ ಹೇಳ್ತಾರೆ, ನಾವು ನಮ್ಮ ಮನೆಯೊಳಗದೀವಿ, ಯಾರೂ ಹೋಗಿಲ್ಲ ಅಂತೇಳಿ. ಸೊ ಅವ್ರು ಯಾರೂ ಹೋಗಿಲ್ಲ ಅನ್ನೋದನ್ನು ತಿಳ್ಕೊಂಡು ಸ್ಮಿತಾ ಮತ್ತೊಮ್ಮೆ ಅಸ್ಮಿತಾಗೆ ಕಾಲ್ ಮಾಡ್ತಾಳೆ. ಬಟ್ ಈ ಸತಿ ಅಸ್ಮಿತಾದ ನಂಬರ್ ಸ್ವಿಚ್ಡ್ ಆಫ್ ಬರುತ್ತೆ. ಸಂದೀಪ್ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಸೊ ದ ನೆಕ್ಸ್ಟ್ ಡೇ ಅಂದ್ರೆ ಜುಲೈ 25, 2023 ಪೊಲೀಸರು ಆ 5 ಜನ ಹುಡುಗಿಯರನ್ನ ಕಸ್ಟಡಿಗೆ ಕರ್ಸ್ಕೋತಾರೆ. ಅವ್ರ ಜೊತೆ ಅವ್ರವ್ರ ಪೇರೆಂಟ್ಸ್ನೂ ಬಂದಿರ್ತಾರೆ. ಸೊ 5 ಜನ ಹುಡುಗಿಯರನ್ನು ಬೇರೆ ಬೇರೆ ಟೈಮಿಗೆ ವಿಚಾರಿಸ್ತಾರೆ ಪೊಲೀಸರು. 5 ಜನ ಹುಡುಗಿಯರ್ದು ಆನ್ಸರ್ ಒಂದೇ ಇರುತ್ತೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ ಅಂತೇಳಿ. ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ, ಈ ಹುಡುಗಿಯರೆಲ್ಲ ನಿಜಾನೇ ಹೇಳತ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಅಂತೇಳಿ. ಹಾಗಂದ್ರೆ ಕ್ವಶನ್ ರೈಸ್ ಆಗುತ್ತೆ, ಅಸ್ಮಿತಾ ಹೋದ್ಲಾದ್ರೂ ಎಲ್ಲಿ? ಅಷ್ಟರ ಒಳಗೆ ಅಸ್ಮಿತಾದ ರೂಮ್ಮೇಟ್ ಸ್ನೇಹ ಒಂದು ಹೆಸರು ಹೇಳ್ತಾಳೆ. ಆ ಹೆಸರು ಕೇಳಿದ ಮೇಲೆ ಪೊಲೀಸರಿಗೆ ಈ ಆ್ಯಕ್ಚುಯಲ್ ಸ್ಟೋರಿದ ಆರಂಭ ಎಲ್ಲಿಂದ ಆಯ್ತು ಅನ್ನೋದು ತಿಳಿದು ಬರುತ್ತೆ. ಸೊ ಸ್ನೇಹ ತೊಗೊಂಡಿದ್ದ ಹೆಸರು ಯಾರ್ದು, ಆ ಹೆಸರಿಗೆ ಮತ್ತು ಈ ಸ್ಟೋರಿಗೆ ಏನು ಲಿಂಕ್ ಐತಿ ಅನ್ನೋ ತಿಳ್ಕೊಳ್ಳೋಣ ಬರ್ರಿ. ಜೂನ್ 1, 2023 ಅಸ್ಮಿತಾ ತನ್ನ ಲೈಫ್ದಾಗ ಫಸ್ಟ್ ಟೈಮ್ ಕಾಲೇಜ್ ಮೆಟ್ಲು ಹತ್ತಿರ್ತಾಳೆ. ಸೊ ಸ್ಕೂಲ್ ಮತ್ತು ಕಾಲೇಜ್ ನಡುವೆ ಭಾಳಷ್ಟು ಡಿಫ್ರೆನ್ಸ್ ಐತೆ ಬೈ. ಸ್ಕೂಲ್ ಅಂದ್ರೆ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್, ಬಟ್ ಕಾಲೇಜ್ ಅಂದ್ರೆ ಫ್ರೀಡಮ್. ಅದ್ರಾಗೂ ಅಸ್ಮಿತಾ ಶಿವಮೊಗ್ಗದ ಒಂದು ಸಣ್ಣ ಸ್ಕೂಲ್ ಒಳಗೆ ತನ್ನ SSLCನ ಮುಗಿಸಿರ್ತಾಳೆ. ಆ್ಯಂಡ್ ಫಸ್ಟ್ PUCಗೆ ಬೆಂಗಳೂರಿಂದ ಒಂದು ದೊಡ್ಡ ಕಾಲೇಜ್ ಒಳಗೆ ಅಡ್ಮಿಷನ್ ಮಾಡಿಸಿರ್ತಾಳೆ. ಸೊ ಶಿವಮೊಗ್ಗಲಿಂತ್ರ ಎಜುಕೇಷನ್ ಸಲುವಾಗಿ ಬೆಂಗಳೂರಿಗೆ ಹೋದ್ಮೇಲೆ ಅಸ್ಮಿತಾ ಭಾಳಷ್ಟು ಚೇಂಜ್ ಆಗ್ತಾಳೆ. ಆಕಿಗೆ ಅನ್ಸಕ್ಕೆ ಶುರು ಆಗುತ್ತೆ, ಲೈಫ್ ಎಷ್ಟು ಬ್ಯೂಟಿಫುಲ್ ಐತಲ್ಲ,
ಈ ಕಾಲೇಜ್ದಾಗ ಹುಡುಗರು ದೊಡ್ಡ ದೊಡ್ಡ ಬೈಕ್ಸ್ ಒಳಗೆ ಬರತ್ತಾರ, ದೊಡ್ಡ ದೊಡ್ಡ ಕಾರ್ಸ್ ಒಳಗೆ ಬರತ್ತಾರ. ಆಮೇಲೆ ಹುಡುಗಿಯರೆಲ್ಲ ಐಫೋನ್ ತೊಗೊಂಬರತ್ತಾರ ಮತ್ತು ಕಾಸ್ಟ್ಲಿ ಡ್ರೆಸ್ ಹಾಕೊಂಬರತ್ತಾರ. ಸೊ ಅದನ್ನೆಲ್ಲ ನೋಡಿ ಆಕಿನಲ್ಲಿ ಕಂಪ್ಲೀಟ್ಲಿ ಹೊಸ ಹೊಸ ಆಸೆಗಳು ಹುಟ್ಕೊಳಕ್ಕೆ ಶುರು ಆಗ್ತೈತಿ. ಆ್ಯಂಡ್ ಟೀನೇಜರ್ಸಿಗೆ ಭಾಳ ಜಲ್ದಿ ಅಟ್ರಾಕ್ಷನ್ ಆಗ್ತೈತ್ರಿ. ಅದ್ರಾಗ ಎಸ್ಪೆಷಲಿ ಈ ಜನ್ರೇಷನ್ ಒಳಗೆ 7th 8th ತನ ಅಂದ್ರೆ ಆಲ್ಮೋಸ್ಟ್ ರಿಲೇಷನ್ಶಿಪ್ ಒಳಗೆ ಬಿದ್ದುಬಿಟ್ಟಿರ್ತಾರೆ. ಸೊ ಅಸ್ಮಿತಾ ಕಾಲೇಜಿಂದ ಫಸ್ಟ್ ಡೇ ಒಳಗೆ ಫ್ರೆಂಡ್ಸ್ ಮಾಡ್ಕೋತಾಳೆ ಮತ್ತು ಕ್ಲಾಸ್ ಕ್ರಶ್ನೂ ಮಾಡ್ಕೊತಾಳೆ. ಡೇ ಬೈ ಡೇ ಹೋದಂಗೆ ಕ್ಲಾಸ್ ಕ್ರಶ್ ಜೊತೆ ಐ ಕಾಂಟ್ಯಾಕ್ಟ್ಸ್ ಭಾಳ ಮಾಡ್ಕೊತ ಹೋಗ್ತಾಳೆ. ಆ್ಯಂಡ್ ಒನ್ ಫೈನ್ ಡೇ ಆಕಿನ ಕ್ಲಾಸ್ ಕ್ರಶ್ ಬಂದು ಆಕಿಗೆ ಮಾತಾಡ್ಸೇ ಬಿಡ್ತಾನೆ. ಸೊ ಅವನ ಸಿದ್ಧಾರ್ಥ್ ಅಂತೇಳಿ. ಅಸ್ಮಿತಾ ಮತ್ತು ಸಿದ್ಧಾರ್ಥ ನಡುವೆ ಗೆಳೆತನ ಆಗುತ್ತೆ. ಡೇ ಬೈ ಡೇ ಅವ್ರು ಕ್ಲೋಸ್ ಹಾಕ್ಕೊಂತ ಹೋಗ್ತಾರೆ. ಆ್ಯಂಡ್ ಸ್ಲೋಲಿ ಸಿದ್ಧಾರ್ಥಿನ ಮನಸ್ಸೊಳಗೆ ಅಸ್ಮಿತಾ ಬಗ್ಗೆ ಪ್ರೀತಿ ಹುಟ್ಟಕ್ಕೆ ಶುರು ಆಗುತ್ತೆ. ಆದ್ರೆ ಟೀನೇಜರ್ಸ್ ಅಂದ್ರೆ ಚಂಚಲತೆ. ಆಲ್ ಆಫ್ ಸಡನ್ ಅಸ್ಮಿತಾಗ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಸಿದ್ಧಾರ್ಥ್ ಮೇಲೆ ಆಗಿದ್ದ ಕ್ರಶ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸ್ಲೈಟ್ಲಿ ಸಿದ್ಧಾರ್ಥ್ ಆಕಿಗೆ ಬೋರಿಂಗ್ ಪರ್ಸನ್ ಅಂತ ಅನ್ಸಕ್ಕೆ ಶುರು ಆಗ್ತಾನೆ. ಹೆಂಗೆ ಇಂಟ್ರೆಸ್ಟ್ ಕಡಿಮೆ ಹಾಕೊಂತ ಹೋಗುತ್ತೆ ಹಂಗೆ ಸಿದ್ಧಾರ್ಥ್ ಜೊತೆ ಕಾಂಟ್ಯಾಕ್ಟ್ ಕಡಿಮೆ ಮಾಡ್ಕೊಂಡು ಬರ್ತಾಳೆ. ಅದರಿಂದ ಸಿದ್ಧಾರ್ಥಿಗೆ ಭಾಳ ಬೇಜಾರಾಗುತ್ತೆ. ಈವನ್ ಸಿದ್ಧಾರ್ಥ್ ಕೇಳ್ತಾನೆ, ನೀ ನನಗೆ ಎದಕ್ಕಷ್ಟು ಅವಾಯ್ಡ್ ಮಾಡತ್ತಿ ಇತ್ತೀಚೆಗೆ ಅಂತೇಳಿ. ಸೊ ಅದೋ ಒಂದು ಮೂಮೆಂಟಿಗೆ ಅಸ್ಮಿತಾ ಸಿದ್ಧಾರ್ಥ್ ಜೊತೆ ಕಂಪ್ಲೀಟ್ಲಿ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಈ ಒಂದು ಸ್ಟೋರಿ ಅಸ್ಮಿತಾ ಮತ್ತು ಸಿದ್ಧಾರ್ಥಿಂದ ಸ್ನೇಹಕ್ಕೆ ಗೊತ್ತಿರುತ್ತೆ. ಸೊ ಸ್ನೇಹ ವಿಚಾರಣೆ ಟೈಮ್ದಾಗ ಪೊಲೀಸರಿಗೆ ಹೇಳಿರ್ತಾಳೆ. ಅದಾದಮೇಲೆ ಪೊಲೀಸರು ಸಿದ್ಧಾರ್ಥಿಗೆ ಪೊಲೀಸ್ ಸ್ಟೇಷನಿಗೆ ಕರೆಸ್ತಾರೆ. ಆಮೇಲೆ ವಿಚಾರಣೆ ಶುರು ಮಾಡೇ ಬಿಡ್ತಾರೆ. ಸಿದ್ಧಾರ್ಥ್ ಕ್ಲಿಯರ್ಲಿ ಹೇಳ್ತಾನೆ, ಇಲ್ಲ ರೀ ನನ್ನ ಮತ್ತು ಅಸ್ಮಿತಾ ನಡುವೆ ಗ್ಯಾಪ್ ಭಾಳ ಆಗಿಬಿಟ್ಟಿತ್ತು ಮತ್ತು ಭಾಳ ದಿನದಿಂದ ನಾವು ಕಾಲ್ ಆಗಲಿ ಮೆಸೇಜ್ ಆಗಲಿ ಏನೂ ಮಾಡಿಲ್ಲ, ಟಚ್ದಾಗಿಲ್ಲ ನಾವು ಅಂತ ಹೇಳ್ತಾನೆ. ಅದಾದಮೇಲೆ ಪೊಲೀಸರು ಅವ್ರದ್ದು ವಾಟ್ಸಪ್ ಚಾಟ್ ಚೆಕ್ ಮಾಡ್ತಾರೆ. ಆಮೇಲೆ ಕಾಲ್ ಲಾಗ್ಸ್ನು ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದ ಮೇಲೆ ಸಿದ್ಧಾರ್ಥ್ ನಿಜ ಹೇಳತ್ತಾನ ಅಂತೇಳಿ ಪೊಲೀಸರಿಗೆ ಅನಿಸ್ತೈತಿ. ಆ್ಯಂಡ್ ಪೊಲೀಸರು ಸಿದ್ಧಾರ್ಥ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ನ ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಸಿದ್ಧಾರ್ಥಿನ ನಡವಳಿಕೆ ಒಳಗೆ ಪೊಲೀಸರು ಏನೋ ಒಂದು ಗಮನಿಸ್ತಾರೆ. ಲೈಕ್ ಸಿದ್ಧಾರ್ಥ್ ಯಾವುದೋ ಒಂದು ವಿಷಯನ ಮುಚ್ಚಿಡಾತಾನಂತೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ. ಸ್ಟಿಲ್ ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಸಿದ್ಧಾರ್ಥಿಗೆ ಕಳಿಸ್ತಾರೆ. ಈ ಕಡೆಯಿಂದ ಅಸ್ಮಿತಾದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಸ್ಮಿತಾನ ಹುಡುಕಕ್ಕೆ ಶುರು ಮಾಡ್ತಾರೆ. ಮತ್ತು ಪೊಲೀಸರು ಅಸ್ಮಿತಾದ ಫೋನ್ ನಂಬರ್ನ ಟ್ರೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮೊಬೈಲ್ ನಂಬರ್ನ ಟ್ರೇಸ್ ಮಾಡಿದಾಗ ಅವ್ರಿಗೆ ಒಂದು ಲೊಕೇಶನ್ ಸಿಗುತ್ತೆ. ಅದ್ಯಾವುದಂದ್ರೆ ಮಹಾರಾಷ್ಟ್ರದ ಸಾವಂತವಾಡಿ. ವೇಟ್, ಅಸ್ಮಿತಾ ಅವ್ರ ಅಪ್ಪಾರಿಗೆ ಹೇಳಿದ್ದೆ ದಾಂಡೇಲಿಗೆ ಹೋಗ್ತೀನಿ ಅಂತೇಳಿ. ದಾಂಡೇಲಿ ಇರೋದು ಉತ್ತರ ಕನ್ನಡ ಜಿಲ್ಲೆ ಒಳಗೆ. ಬಟ್ ಆಕಿರ ಫೋನ್ ಮಹಾರಾಷ್ಟ್ರ ಒಳಗೆ ಏನು ಮಾಡತೈತಿ? ಪೊಲೀಸರು ಇಮಿಡಿಯೇಟ್ಲಿ ಟ್ರೇಸ್ ಮಾಡಿದ ಲೊಕೇಶನಿಗೆ ಹೋಗ್ತಾರೆ. ಆ್ಯಂಡ್ ಅವ್ರಿಗೆ ಫೋನ್ ಸಿಗುತ್ತೆ. ಬಟ್ ಅಸ್ಮಿತಾ ಸಿಗೋದಿಲ್ಲ. ಕಾಲೇಜ್ ಲೈಫ್ ಶುರು ಆದಮೇಲೆ ಅಸ್ಮಿತಾ ತನ್ನ ಎಲ್ಲರ ಫ್ರೆಂಡ್ಸ್ ಕಡೆ ಐಫೋನ್ ಇರೋದು ನೋಡಿ ಅವ್ರ ಅಪ್ಪಾರ ಕಡೆ ಹಠ ಮಾಡಿ ಐಫೋನ್ ತೊಗೊಂಡಿರ್ತಾಳೆ. ಆ್ಯಂಡ್ ಎಲ್ಲರಿಗೂ ಗೊತ್ತೈತಿ ಒಂದು ಲಾಕ್ ಆಗಿದ್ದ ಐಫೋನ್ ಅನ್ಲಾಕ್ ಮಾಡೋದು ಸರಳಿಲ್ಲ ಭಾಯ್. ಆ್ಯಂಡ್ ಪೊಲೀಸರು ಆ ಒಂದು ಐಫೋನ್ನ ಫೋರೆನ್ಸಿಕ್ ಟೀಮ್ ಕಡೆ ಕಳಿಸ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ. ಅಗೈನ್ ಕಸ್ಟಡಿಗೆ ಸಿದ್ಧಾರ್ಥನ ಕರೆಸಿ ವಿಚಾರಣೆ ನಡೆಸ್ತಾರೆ. ಸಿದ್ಧಾರ್ಥಿಗೆ ಕೇಳ್ತಾರೆ, ಅಸ್ಮಿತಾ ಮತ್ತು ನೀನು ಸುಮ್ಮನೆ ಅಂತೂ ದೂರ ಆಗಿರೋಕ್ಕೆ ಸಾಧ್ಯ ಇಲ್ಲ, ಏನಾರು ಒಂದು ರೀಸನ್ ಇರಬೇಕಲ್ಲ, ಯಾವ ಒಂದು ರೀಸನಿಗೆ ನೀವು ಇಬ್ಬರು ದೂರ ಆದ್ರಿ ಅಂತೇಳಿ ವಿಚಾರಣೆ ನಡೆಸ್ತಾರೆ. ಅವಾಗ ಸಿದ್ಧಾರ್ಥ ಯಾವ ಒಂದು ವಿಚಾರನ ಪೊಲೀಸರಿಂದ ಮುಚ್ಚಿಟ್ಟಿರ್ತಾನೆ ಅದನ್ನು ನಾವು ಹೇಳಲೇಬೇಕಾಗತ್ತೆ. ಇನ್ನು ಈ ಕಡೆ ಫೋರೆನ್ಸಿಕ್ ಟೀಮ್ ಆ ಒಂದು ಐಫೋನು 3 ದಿನದಾಗ ಯಾವ್ಯಾವ ಲೊಕೇಶನ್ ಒಳಗೆ ಅಡ್ಡಾಡಿ ಬಂದೈತಿ ಅನ್ನೋ ಒಂದು ಡೇಟಾನ ಪೊಲೀಸರಿಗೆ ಕೊಡ್ತಾರೆ. ಸೊ ಆ ಡೇಟಾ ಪ್ರಕಾರ ಆ ಒಂದು ಐಫೋನ್ ಜುಲೈ 24, 2023 ಬೆಳಿಗ್ಗೆ ಬೆಂಗಳೂರು ಒಳಗಿರುತ್ತೆ. ದ ಸೇಮ್ ಡೇ ರಾತ್ರಿ ಗೋವಾ ಒಳಗಿರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಡೇ ಅಂದರೆ ಜುಲೈ 25, 2023 ಬೆಳಿಗ್ಗೆ ಗೋವಾ ಒಳಗಿರುತ್ತೆ. ಬಟ್ ಈವ್ನಿಂಗ್ ತನ ಅಂದ್ರೆ ಸಾವಂತವಾಡಿ ಒಳಗಿರುತ್ತೆ. ಪೊಲೀಸರಿಗೆ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಈ ಒಂದು ಕೇಸ್. ಸೊ ಪೊಲೀಸರು ಅಸ್ಮಿತಾ ಇದ್ದಿದ್ದ PGಗೆ ವಿಸಿಟ್ ಕೊಡ್ತಾರೆ. ಆ್ಯಂಡ್ ಆ PGದ CCTV ಫುಟೇಜ್ನ ಅವರು ರಿಕ್ವೆಸ್ಟ್ ಮಾಡ್ತಾರೆ. PG ಅವರು ಅವ್ರದ್ದು CCTV ಫುಟೇಜ್ನ ಪೊಲೀಸರಿಗೆ ಕೊಡ್ತಾರೆ. ಆ CCTV ಫುಟೇಜ್ ಒಳಗೆ ಜುಲೈ 24 ಬೆಳಿಗ್ಗೆ 7 ಗಂಟೆ ಸುಮಾರು PG ಆವರಣ ಒಳಗೆ ಅಸ್ಮಿತಾ ಕಾಣಿಸ್ಕೊಂಡಿರ್ತಾಳೆ. ಆದ್ರೆ ಅಲ್ಲಿಂದ ಮುಂದೆ ಯಾವುದೇ ಬಿಲ್ಡಿಂಗ್ ಆಗಿರಲಿ, ಯಾವುದೇ ಪೆಟ್ರೋಲ್ ಬಂಕ್ ಆಗಿರಲಿ, ಅಥವಾ ಯಾವುದೇ ರೆಸ್ಟೋರೆಂಟ್ ಆಗಿರಲಿ, ಯಾವುದೇ ಒಂದು CCTV ಫುಟೇಜ್ ಒಳಗೆ ಅಸ್ಮಿತಾ ಕಾಣಿಸ್ಕೊಳ್ಳಲ್ಲ. ಬಟ್ ಅಸ್ಮಿತಾ ಅವ್ರ ಅಪ್ಪಾರಿಗೆ ಹೇಳೋಗಿರ್ತಾಳೆ ನಾವು ಟ್ರೈನ್ದಾಗ ಹೊಂಟೀವಿ ಅಂಥೇಳಿ. ಅಗೈನ್ ಆ ಒಂದು ಪೊಲೀಸ್ ಟೀಮ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಸ್ಟಿಲ್ ಅಲ್ಲಿನೂ ಯಾವುದೂ ಸುಳಿವು ಸಿಗೋದಿಲ್ಲ ಅಸ್ಮಿತಾ ಬಗ್ಗೆ. ಹಾಗಂದ್ರೆ ಅಸ್ಮಿತಾ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಹೋಗಿಲ್ಲ, ಪ್ರೈವೇಟ್ ವೆಹಿಕಲ್ ಒಳಗೆ ಹೋಗ್ಯಾಳ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಅಗೈನ್ ಪೊಲೀಸರು PG ಕಡೆ ಹೋಗ್ತಾರೆ. PGದ ನಿಯರ್ ಬೈ ಇದ್ದಿದ್ದು ಪೆಟ್ರೋಲ್ ಬಂಕ್ಸ್, ರೆಸ್ಟೋರೆಂಟ್ಸ್ ಮತ್ತು ಯಾವುದೇ ಬಿಲ್ಡಿಂಗ್ಸ್ ಇದ್ದರೂ ಅದರದ್ದು CCTV ಫುಟೇಜಸ್ನ ರಿಕ್ವೆಸ್ಟ್ ಮಾಡ್ತಾರೆ. ಆ ಒಂದು ಡೇ ಅಂದ್ರೆ ಜುಲೈ 24, 2023 7 ಗಂಟೆ ಸುಮಾರು ಯಾವ್ಯಾವ ಅಲ್ಲಿ ವೆಹಿಕಲ್ಸ್ ಹೋಗ್ಯಾವ ಅಂತೇಳಿ ಚೆಕ್ ಮಾಡ್ತಾರೆ.
ಬಟ್ ಬೆಂಗಳೂರು ಅಂದ್ರೆ ನಿಮ್ಗೆ ಅರ್ಲಿ ಮಾರ್ನಿಂಗ್ ಇರಲಿ ಲೇಟ್ ನೈಟೇ ಇರಲಿ ಒಂದೇ ಜಾಗದ್ನಾಗ ಸಾವಿರಾರು ವೆಹಿಕಲ್ಸ್ ಅಡ್ಡಾಡ್ತಾವೆ. ಸೊ ಯಾರ ಮೇಲೆ ಅಂತ ಅನುಮಾನ ಮಾಡ್ಬೇಕು ಪೊಲೀಸ್ ಆದರೂ. ಬಟ್ ಪೊಲೀಸರು ಅಸ್ಮಿತಾದ ಮೊಬೈಲ್ ಫೋನ್ ಟ್ರೇಸ್ ಮಾಡಿದಾಗ ಅಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಲಿಂಕ್ ಆಗೈತೆ ಅನ್ನೋದು ಕನ್ಫರ್ಮ್ ಇತ್ತು. ಸೊ ಅವರು CCTV ಫುಟೇಜಸ್ದಾಗ MH ಅಥವಾ GA ಅಂದರೆ ಮಹಾರಾಷ್ಟ್ರ ಅಥವಾ ಗೋವಾ ಪಾಸಿಂಗ್ ವೆಹಿಕಲ್ಸ್ನ ಹೈಲೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವತ್ತಿನ ಬೆಳಿಗ್ಗೆ 7 ಗಂಟೆ ಸುಮಾರು ಆ ಒಂದು ಪ್ಲೇಸ್ದಾಗ 3 ಗೋವಾ ಪಾಸಿಂಗ್ ಕಾರ್ಸ್ ಕಂಡು ಬಂದಿರುತ್ತೆ ಮತ್ತು 2 MH ಪಾಸಿಂಗ್ ಕಾರ್ಸ್ನ ಅವರು ನೋಟಿಸ್ ಮಾಡಿರ್ತಾರೆ. ಆ್ಯಂಡ್ ಅದ್ರಾಗ ಒಂದು MH ಪಾಸಿಂಗ್ ಕಾರ್ ಕಂಪ್ಲೀಟ್ಲಿ ಮಾಡಿಫೈಡ್ ಇರುತ್ತೆ. ಮಹೀಂದ್ರ ಥಾರ್, ಟಿಂಟೆಡ್ ಗ್ಲಾಸಸ್ ಪ್ಲಸ್ ಔಟರ್ ವೀಲ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕಾರ್. ಆ್ಯಂಡ್ ಆ ಥಾರಿಂದ ಸೈಡ್ ಮತ್ತು ಬ್ಯಾಕ್ ಸೈಡ್ ಒಂದು ಇನ್ಸ್ಟಾಗ್ರಾಮ್ ID ರೇಡಿಯಂ ಮೂಲಕ ಬರ್ಸಿರ್ತಾರೆ. ಅದೇನಂದ್ರೆ ಪ್ರಿಯಾಂಶ್ SRN. ಆ್ಯಂಡ್ ಈ ಸೈಡ್ ಪೊಲೀಸರು ಸಿದ್ಧಾರ್ಥನ ವಿಚಾರಣೆ ಮಾಡೋ ಟೈಮ್ದಾಗ ಅವನು ಸೇಮ್ ನೇಮ್ನ ತೊಗೊಂಡಿರ್ತಾನೆ, ಪ್ರಿಯಾಂಶ್ SRN. ಸೊ ಪೊಲೀಸರು ಆ ಒಂದು ಸಂಪೂರ್ಣ ಘಟನೆ ಬಗ್ಗೆ ತಿಳ್ಕೊಳಕ್ಕೆ ಸಿದ್ಧಾರ್ಥ ಮ್ಯಾಗ ತೀವ್ರವಾದ ವಿಚಾರಣೆ ಮಾಡ್ತಾರೆ. ಸೊ ಆ ಟೈಮ್ದಾಗ ಸಿದ್ಧಾರ್ಥ 1 by 1 ಸ್ಟೋರಿನ ಹೇಳ್ಕೊಂತ ಹೋಗ್ತಾನೆ. ಕಾಲೇಜಿಂದ ಇನಿಷಿಯಲ್ ಡೇಸ್ ಒಳಗೆ ಅಸ್ಮಿತಾ ಮತ್ತು ಸಿದ್ಧಾರ್ಥಿನ ಫ್ರೆಂಡ್ಶಿಪ್ ಚಲೋನೇ ಇರುತ್ತೆ. ಬಟ್ ಒಬ್ಬ 3rd ಪರ್ಸನ್ ಎಂಟ್ರಿಲಿಂತ್ರ ಸಿದ್ಧಾರ್ಥ್ ಕಡೆ ಗಮನ ಕಡಿಮೆ ಕೊಡ್ಕೊಂತ ಹೋಗ್ತಾಳೆ ಅಸ್ಮಿತಾ. ಯಾವಾಗ ಸಿದ್ಧಾರ್ಥ್ ಅಸ್ಮಿತಾಗೆ ಪ್ರಶ್ನೆ ಮಾಡ್ತಾನೆ, ನೀ ಯಾಕೆ ಇತ್ತೀಚೆಗೆ ನನಗೆ ಟೈಮ್ ಕೊಡೋಕುಂತಿಲ್ಲ ಅಂತೇಳಿ, ಆ ಒಂದು ಮೂಮೆಂಟಿಗೆ ಅಸ್ಮಿತಾ ರಿವೀಲ್ ಮಾಡ್ತಾಳೆ, ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಕಂಪ್ಲೀಟ್ಲಿ ಹೋಗ್ಬಿಟ್ಟೈತಿ, ನಾನು ಪ್ರಿಯಾಂಶ್ ಅನ್ನೋ ಒಬ್ಬ ಹುಡುಗನ್ನ ಪ್ರೀತಿ ಮಾಡತ್ತೀನಿ ಅಂತ ಹೇಳ್ತಾಳೆ. ಮತ್ತು ಡೈರೆಕ್ಟಾಗಿ ಸಿದ್ಧಾರ್ಥಿಗೆ ಹೇಳ್ತಾಳೆ, ಪ್ಲೀಸ್ ನನ್ನ ಲೈಫ್ಲಿಂತ್ರ ಹೊರಗೆ ಹೋಗ್ಬಿಡು ನೀನು ಅಂತೇಳಿ. ಸಿದ್ಧಾರ್ಥ್ ಒಬ್ಬ ಸಾದಾ ಸೀದಾ ಹುಡುಗ ಆಗಿರೋದ್ರಿಂದ ಅವ ಮೂವ್ ಆನ್ ಆಗಿಬಿಡ್ತಾನೆ. ಹಾಗಂದ್ರೆ ಯಾರು ಈ ಪ್ರಿಯಾಂಶ್? ಅವಂಗೆ ಮತ್ತು ಅಸ್ಮಿತಾಗ ಹೆಂಗೆ ಫ್ರೆಂಡ್ಶಿಪ್ ಶುರು ಆಗುತ್ತೆ? ಸೊ ಅಸ್ಮಿತಾ ಒಂದಿನ ಫ್ರೀ ಟೈಮ್ದಾಗ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕುಂತಿರ್ತಾಳೆ. ಸೊ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಆಕಿಗೆ ಒಂದು ಫನ್ನಿ ವಿಡಿಯೋ ಸಿಗುತ್ತೆ. ಸೊ ಆ ಒಂದು ರೀಲ್ ನೋಡಿದ ಮೇಲೆ ಆ ರೀಲ್ನ ಪೋಸ್ಟ್ ಮಾಡಿರೋ ಕ್ರಿಯೇಟರಿಗೆ ಅಸ್ಮಿತಾ ಮೆಸೇಜ್ ಹಾಕ್ತಾಳೆ, ನೈಸ್ ರೀಲ್ ಅಂತೇಳಿ. ಈವನ್ ಆ ಕ್ರಿಯೇಟರ್ನು ರಿಪ್ಲೈ ಮಾಡ್ತಾನೆ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ. ಅಸ್ಮಿತಾ ಇನ್ನೂ ಟೀನೇಜರ್ ಆಗಿರೋದ್ರಿಂದ ಆಕಿನ ತಲೆಯಾಗ ಬೇರೆನೋ ಓಡಾಂತಿತ್ತು. ಆಕಿನಲ್ಲಿ ಒಂದು ಆಸೆ ಓಡ್ಕೊತೈತಿ. ಅದೇನಂದ್ರೆ ಈ ಕ್ರಿಯೇಟರ್ ಒಂದು ವೇಳೆ ನನ್ನ ಬಾಯ್ ಫ್ರೆಂಡ್ ಆದ್ರೆ ನಾನು ನನ್ನ ಫ್ರೆಂಡ್ಸ್ ಮುಂದೆಲ್ಲ ಎಷ್ಟು ಫ್ಲೆಕ್ಸ್ ಮಾಡ್ಬೋದು, ನನ್ನ ಗ್ರೇಡೇ ಬೇರೆ ಇರುತ್ತೆ ಅಂತೆಲ್ಲ ಹಿಂಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಡೇ ಬೈ ಡೇ ಆ ಕ್ರಿಯೇಟರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾಳೆ. ಇವನ್ ಆ ಕ್ರಿಯೇಟರ್ನು ಕಂಟಿನ್ಯೂಸ್ಲಿ ಚಾಟ್ ಮಾಡೋದು ಶುರು ಮಾಡ್ತಾನೆ. ಸ್ಲೋಲಿ ಅವ್ರ ನಡು ಫ್ರೆಂಡ್ಶಿಪ್ ಶುರು ಆಗುತ್ತೆ. ಆ್ಯಂಡ್ ಒನ್ ಫೈನ್ ಡೇ ಪ್ರಿಯಾಂಶ್ ಕೇಳೇ ಬಿಡ್ತಾನೆ ಅಸ್ಮಿತಾಗ, ಲೆಟ್ಸ್ ಮೀಟ್ ಅಂತೇಳಿ. ಸೊ ತನ್ನ ತಂದೆ ತಾಯಿ ದೂರೊಳಗಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ಮ್ಯಾಗ ಅಸ್ಮಿತಾ ಒಪ್ಕೋತಾಳೆ ಮೀಟ್ ಆಗಕ್ಕೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಮೀಟ್ ಆಗಕ್ಕಂತೇಳಿ. ಅವರು ಸೆಲೆಕ್ಟ್ ಮಾಡ್ತಾರೆ ಗೋವಾ. ಜುಲೈ 24 ಮಾರ್ನಿಂಗ್ ಪ್ರಿಯಾಂಶ್ ಮುಂಬೈಯಿಂದ ಬೆಂಗಳೂರಿಗೆ ಬರ್ತಾನೆ ತನ್ನ ಕಾರ್ ತೊಗೊಂಡು. ಆ್ಯಂಡ್ ಅಸ್ಮಿತಾಗ ಪಿಕ್ ಮಾಡಿಕೊಂಡು ಗೋವಾಗೆ ಹೋಗ್ತಾನೆ. ಗೋವಾದಾಗ ಒಂದು ರೆಸಾರ್ಟ್ ಒಳಗೆ ಸ್ಟೇ ಮಾಡ್ತಾರೆ, ಬೀಚ್ಗೆ ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಎಲ್ಲ ಎಂಜಾಯ್ಮೆಂಟ್ಸ್ ಮಾಡ್ತಾರೆ. ಸೊ ನೈಟ್ ಆಗ್ತಿದ್ದಂಗೆ ಡಿನ್ನರ್ ಮಾಡಿ ರೂಮ್ಗೆ ಹೋಗ್ತಾರೆ. ದ ನೆಕ್ಸ್ಟ್ ಡೇ ರೆಸಾರ್ಟಿಂದ ಚೆಕ್ಔಟ್ ಮಾಡಿ ಗೋವಾಯಿಂದನೂ ಹೊರಡ್ತಾರೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಈ 3 ರಾಜ್ಯಕ್ಕೂ ಚೊರ್ಲಾ ಘಾಟ್ ಒಂದು ಜಂಕ್ಷನ್ ರೀ. ಪ್ರಿಯಾಂಶ್ ಮತ್ತು ಅಸ್ಮಿತಾ ಕಾರ್ದಾಗ ಚೊರ್ಲಾ ಘಾಟ್ ಥ್ರೂ ಹೋಗ್ತಿರ್ತಾರೆ. ಸೊ ಚೊರ್ಲಾ ಘಾಟಿಂದ ಡೆನ್ಸ್ ಫಾರೆಸ್ಟ್ ಎಂಟರ್ ಆಗ್ತಿದ್ದಂಗೆ ಪ್ರಿಯಾಂಶ್ ತನ್ನ ಕಾರ್ನ ಜಂಗಲ್ ರೂಟ್ ಒಳಗೆ ಟರ್ನ್ ತೊಗೊತಾನೆ. ಆ್ಯಂಡ್ ಆಫ್ಟರ್ ಫ್ಯೂ ಅವರ್ಸ್ ಆ ಜಂಗಲ್ ರೂಟ್ಲಿಂತ ಕಾರ್ ತೊಗೊಂಡು ಪ್ರಿಯಾಂಶ್ ಒಬ್ಬನ ಬರ್ತಾನೆ. ಅದ್ರೊಳಗೆ ಅಸ್ಮಿತಾ ಇರೋದಿಲ್ಲ. ಚೊರ್ಲಾ ಘಾಟ್ ಥ್ರೂ ಮುಂಬೈಗೆ ಹೋಗ್ಬೇಕಾದ್ರೆ ಸವಂತವಾಡಿ ಅನ್ನೋ ಒಂದು ಪ್ಲೇಸ್ ಒಳಗೆ ಒಂದು ಕೆರೆ ಹತ್ರ ಅಸ್ಮಿತಾದ ಮೊಬೈಲ್ ಫೋನ್ನ ಒಗೆದು ಹೋಗ್ತಾನೆ. ಆ್ಯಂಡ್ ಮುಂದಿನ ಸ್ಟೋರಿ ನಿಮ್ಗೆ ಗೊತ್ತೈತಿ. ಅದ ಒಂದು ಫೋನ್ನ ಟ್ರೇಸ್ ಮಾಡಿಕೊಂಡು ಪೊಲೀಸರಲ್ಲಿ ಹೋಗ್ತಾರೆ ಆ್ಯಂಡ್ ಅವ್ರಿಗೆ ಫೋನ್ ಸಿಗುತ್ತೆ. ಸೊ ಆ ಸ್ಟೋರಿ ನಿಮ್ಗೆ ಗೊತ್ತೈತಿ. ಸೊ ಅಲ್ಲಿಗೆ ಪೊಲೀಸರು ಪ್ರಿಯಾಂಶ್ನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಪ್ರಿಯಾಂಶ್ನ ಹುಡುಕೊಂಡು ಮುಂಬೈದಾಗಿರೋ ಅವ್ರ ಮನೆಗೂ ಹೋಗ್ತಾರೆ. ಬಟ್ ಅಲ್ಲಿ ಪ್ರಿಯಾಂಶಿನ ಪೇರೆಂಟ್ಸ್ ನಮ್ಮ ಮಗ 3 ದಿನದಿಂದ ಮನೆಗೆ ಬಂದಿಲ್ರಿ ಅಂತೇಳಿ ಹೇಳ್ತಾರೆ. ಸೊ ಅವ್ರು ನಿಜ ಹೇಳತ್ತಾರೋ ಸುಳ್ಳು ಹೇಳತ್ತಾರೋ ಅಂತೇಳಿ ಪೊಲೀಸರು ಅವ್ರ ಮೊಬೈಲ್ ಫೋನ್ನ ತೊಗೊಂಡು ಚೆಕ್ ಮಾಡ್ತಾರೆ. ಸೊ ಅವ್ರ ಪೇರೆಂಟ್ಸಿನ ಫೋನ್ದಾಗಿನ ಕಾಲ್ ಲಾಗ್ಸ್ ಪ್ರಕಾರ ಅವ್ರು ಕಾಲ್ ಮಾಡ್ಯಾರ, ಬಟ್ ಅವ್ನು ರಿಸೀವ್ನು ಮಾಡಿಲ್ಲ. ಆ್ಯಂಡ್ ಅದಾದಮೇಲೆ ಅವ್ರಿಗೆ ಸ್ವಿಚ್ ಆಫ ಬಂದಿತ್ತು ಬರೀ ಫೋನ್. ಬಟ್ ಪೊಲೀಸರಿಗೆ ಪ್ರಿಯಾಂಶ್ನ ಹುಡುಕೋದು ದೊಡ್ಡ ಮಾತಿರಲಿಲ್ಲ. ಯಾಕಂದ್ರೆ ಅವನದು ಥಾರ್ ಏನೈತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ಕಾರ್. ಓಕೆ, ಆ್ಯಂಡ್ ಒನ್ ಟೈಮ್ ಪೊಲೀಸರು ನಂಬರ್ನ ನೋಟಿಸ್ ಮಾಡಿ ಇಟ್ಕೊಂಡ್ರೆ ಅದನ್ನು ಟ್ರೇಸ್ ಮಾಡ್ತಾರೆ, ಅವ್ರು ಈಸಿಲಿ ಮಾಡ್ತಾರೆ. ಸೊ ಪ್ರಿಯಾಂಶ್ ಯಾವ್ಯಾವ ಟೋಲ್ ಪ್ಲಾಜಾ ಮುಖಾಂತರ ಪಾಸ್ ಆಗಿರ್ತಾನೆ ಅದ್ರದ್ದು ಎಲ್ಲ ರೆಕಾರ್ಡ್ಸ್ ಪೊಲೀಸರ ಕಡೆ ಬಂದಿರುತ್ತೆ. ಆದ್ರೆ ಪ್ರಿಯಾಂಶ್ನು ತಲೆ ಓಡಿಸ್ತಾನೆ ಬೈ ವೆಸ್ಟ್ ಬೆಂಗಾಲ್ವರೆಗೂ ನ್ಯಾಷನಲ್ ಹೈವೇ ಯೂಸ್ ಮಾಡಿಕೊಂಡು ಹೋಗಿರ್ತಾನೆ ಪ್ರಿಯಾಂಶ್. ಅಲ್ಲಿಂದ ಜಂಗಲ್ ರೂಟ್ ಹಿಡಿತಾನೆ. ಸೊ ಅಲ್ಲಿಂದ ಪೊಲೀಸರಿಗೆ ಟ್ರೇಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸ್ಟಿಲ್ ಟೈಮ್ ತೊಗೊಂಡು
ಪೊಲೀಸರು ಹರಸಾಹಸ ಪಟ್ಟು ಏನೋ ಒಂದು ಮಾಡಿ ವೆಸ್ಟ್ ಬೆಂಗಾಲಿಂದ ಪುರೋಲಿಯಾ ಒಳಗೆ ಪ್ರಿಯಾಂಶ್ನ ಹಿಡಿತಾರೆ. ಸೊ ವೆಸ್ಟ್ ಬೆಂಗಾಲಿಂದ ಪುರೋಲಿಯಾ ಅಂದರೆ ಕಂಪ್ಲೀಟ್ಲಿ ಜಂಗಲ್ ಏರಿಯಾ ಅದು. ಸೊ ಅಲ್ಲಿ ಮೊಬೈಲ್ ನೆಟ್ವರ್ಕ್ಸ್ ಇರಲ್ಲ ಮತ್ತು ಯಾವುದೇ ರೀತಿ ಟ್ರೇಸ್ ಮಾಡೋದು ತುಂಬ ಕಷ್ಟ. ಸ್ಟಿಲ್ ಸಾಹಸ ಮಾಡಿ ಹಿಡಿತಾರೆ. ಆ್ಯಂಡ್ ಪ್ರಿಯಾಂಶ್ನ ಸ್ಟೇಷನಿಗೆ ಕರ್ಕೊಂಬಂದು ಅವ್ರದ್ದು ಸ್ಟೈಲ್ ಒಳಗೆ ವಿಚಾರಿಸೋ ಟೈಮ್ದಾಗ ಅವ್ನ ಮೊಬೈಲ್ ಫೋನು ಚೆಕ್ ಮಾಡ್ತಾರೆ. ಅಲ್ಲಿಗೊಂದು ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಅದೇನಂದ್ರೆ ಪ್ರಿಯಾಂಶ್ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಪಾಪ್ಯುಲರ್ ಕ್ರಿಯೇಟರ್ ಆದಮೇಲೆ ಅವ್ನಿಗೆ ಸಾವಿರಾರು ಜನರ DMs ಬಂದಿರುತ್ತೆ. ಅದ್ರಾಗ ಹೆಚ್ಚಾಗಿ ಹೆಣ್ಮಕ್ಳ DMs ಇರುತ್ತೆ. ಆ್ಯಸ್ ಅ ಕ್ರಿಯೇಟರ್ ನಾನು ಅದನ್ನು ಫೇಸ್ ಮಾಡೀನಿ. ಬಟ್ ಮೆಸೇಜಸ್ಸಿಗೆ ರಿಪ್ಲೈ ಮಾಡಲಾರ್ದೇ ಇರೋದು ಅಥವಾ ಮಾಡಿದ್ರು ರೆಸ್ಪೆಕ್ಟ್ಫುಲ್ಲಿ ರಿಪ್ಲೈ ಮಾಡೋದು ನಮ್ಗೆ ಬಿಟ್ಟಿದ್ದು. ಬಟ್ ಪ್ರಿಯಾಂಶ್ ಅದನ್ನು ಬೇರೆ ವೇ ಒಳಗೆ ತೊಗೊಂಡೋಗಿರ್ತಾನೆ. ಅವ್ನಿಗೆ ಬರೋ ಇನ್ಸ್ಟಾಗ್ರಾಮ್ ಮೆಸೇಜಸ್ದಾಗ ಯಾರ್ಯಾರು ಹೆಣ್ಮಕ್ಳು ಅವನ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರನ್ನೆಲ್ಲರನ್ನೂ ಪ್ರೈವೇಟಾಗಿ ಮೀಟಾಗಿ ಬರ್ತಿರ್ತಾನೆ. ಆ ಲೀಸ್ಟ್ ಒಳಗೆ ಅಸ್ಮಿತಾನು ಒಬ್ಬಾಕಿ ಇರ್ತಾಳೆ. ಏನೋ ಪೊಲೀಸರ ವಿಚಾರಣೆ ಆದಮೇಲೆ ಪ್ರಿಯಾಂಶ್ನ ಚೊರ್ಲಾ ಘಾಟಿಗೆ ಕರ್ಕೊಂಡು ಹೋಗ್ತಾರೆ. ಚೊರ್ಲಾ ಘಾಟಿಂದ ಯಾವ ಕಾಡು ಒಳಗೆ ಯಾವ ಜಾಗದ್ನಾಗ ಆ ಕೃತ್ಯ ಅವ ಮಾಡ್ಯಾನ ಅದು ತೋರ್ಸೋಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಸ್ಮಿತಾದ ಬಾಡಿ ಸಿಗೋತನ ಲೇಟ್ ಆಗಿಬಿಟ್ಟಿರುತ್ತೆ ಬೈ. ಅಸ್ಮಿತಾದ ಬಾಡಿ ಯಾವ ಕಂಡೀಷನ್ ಒಳಗೆ ಸಿಕ್ಕಿರ್ತೈತೆ ಅಂದ್ರೆ ಮೈ ಒಳಗೆ ಒಂದೆಳೆ ಬಟ್ಟೆನೂ ಇರೋದಿಲ್ಲ. ಆಮೇಲೆ ಆಕಿನ ದೇಹ ಆಲ್ಮೋಸ್ಟ್ ಕೊಳತೋಗಿದ್ದ ಸ್ಥಿತಿ ಒಳಗಿರುತ್ತೆ. ಅಸ್ಮಿತಾದ ಮನೆಯವ್ರಿಗೆಲ್ಲ ಸುದ್ದಿ ಮುಟ್ಟಿಸ್ತಾರೆ. ಆಮೇಲೆ ಪ್ರಿಯಾಂಶ್ನ ಬಂಧಿಸ್ತಾರೆ. ಆ್ಯಂಡ್ ಅಸ್ಮಿತಾದ ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಗೊತ್ತಾಗುತ್ತೆ ಮೊದಲು ಅಸ್ಮಿತಾದ ತಲೆಗೆ ಬಲವಾದ ಪೆಟ್ಟು ಬಿದ್ದಿರುತ್ತೆ. ಆಮೇಲೆ ಆಕಿನ ಮೇಲೆ ಅತ್ಯಾಚಾರ ಆಗಿರುತ್ತೆ. ಆಮೇಲೆ ಆಕಿನ ಕುತ್ತಿಗೆಗೆ ಹಗ್ಗನ ಬಿಗಿದು ಕೊಲೆ ಮಾಡಲಾಗಿರುತ್ತೆ. ಸೊ ಈ ವಿಡಿಯೋದ ಕ್ಲೈಮ್ಯಾಕ್ಸ್ ಇದೆ. ಇಲ್ಲೇ ಪ್ರಿಯಾಂಶ್ ಖುದ್ದು ಬಾಯಿ ಬಿಡ್ತಾನೆ ಅವ ಈ ಕೊಲೆನ ಯಾಕೆ ಮಾಡಿದ ಅಂಥೇಳಿ. ಪ್ರಿಯಾಂಶ್ ಇದುವರೆಗೂ ಎಷ್ಟು ಜನ ಹುಡುಗಿಯರನ್ನ ಪ್ರೈವೇಟಾಗಿ ಭೇಟಿಯಾಗಿ ಬಂದಿರ್ತಾನೆ ಅವರೆಲ್ಲರೂ 20ರಿಂದ 33 ವಯಸ್ಸಿನ ಒಳಗಿನವರಾಗಿರ್ತಾರೆ. ಹಾಗಾಗಿ ಅವರೆಲ್ಲ ಅವನ ಜೊತೆ ಫಿಸಿಕಲ್ ಆಗಾಕ ಒಪ್ಕೊಂಡಿರ್ತಾರೆ. ಬಟ್ ಅಸ್ಮಿತಾ ಇನ್ನೂ ಅಪ್ರಾಪ್ತೆ, ಜಸ್ಟ್ 16 ವರ್ಷದಕ್ಕೆ ಇರ್ತಾಳೆ. ಆ್ಯಂಡ್ ಅವರಿಬ್ರು ರೆಸಾರ್ಟಿನ ಒಂದು ರೂಮ್ ಒಳಗಿದ್ದಾಗ ಅಸ್ಮಿತಾ ಪ್ರಿಯಾಂಶ್ ಜೊತೆ ಫಿಸಿಕಲ್ ಆಗಕ್ಕೆ ಒಪ್ಪಿರಲ್ಲ. ಅವಾಗ ಪ್ರಿಯಾಂಶ್ ಫೋರ್ಸಿಬ್ಲಿ ಆಕೆ ಜೊತೆ ಮೂವ್ ಆಗಕ್ಕೆ ಹೋದಾಗ ಅವಂಗ ಹೆದರಿಸ್ತಾಳೆ. ನನ್ನ ಜೊತೆ ನೀ ಹಿಂಗೆಲ್ಲ ನಡ್ಕೊಂಡಿ ಅಂತ ನಾ ಪಬ್ಲಿಕ್ ಮಾಡ್ತೀನಿ, ನಿನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ತೀನಿ, ನಿನ್ನ ಕರಿಯರ್ ಸ್ಪಾಯ್ಲ್ ಮಾಡ್ತೀನಿ ಅಂತ ಹೆದರಿಸ್ತಾಳೆ. ಪ್ರಿಯಾಂಶ್ ಹೆದರ್ತಾನೆ. ಯಾಕಂದ್ರೆ ಪ್ರಿಯಾಂಶಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ಸೊ ಅವರೆಲ್ಲರ ನಡುವೆ ಅವನ ಹೆಸರು ಕೆಟ್ಟೋದ್ರು ಅದ್ರ ಪರಿಣಾಮ ಸರಿ ಇರಂಗಿಲ್ಲ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಆಮೇಲೆ ಅವ್ನಿಗೆ ಇನ್ನೊಂದು ಮ್ಯಾಟರ್ ಗೊತ್ತಾಗಿರುತ್ತೆ. ಅದೇನಂದ್ರೆ ಅಸ್ಮಿತಾ ಒಬ್ಬಾಕಿ ಅಟೆನ್ಷನ್ ಸೀಕರ್ ಇರ್ತಾಳೆ. ಆಕಿಗೀಗ ಅವ ಸಾರಿ ಕೇಳಿ ಕಳಿಸಿದ್ರು ನಾಳೆ ದಿನ ಆಕಿ ಹೋಗಿ ಅವನ ಮೇಲೆ ವಿಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡಿ ಜನರಿಂದ ಅಟೆನ್ಷನ್ ಪಡೆದು ಫೇಮಸ್ ಆಗೋ ವಿಚಾರ ಮಾಡಿರ್ತಾಳೆ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಸೊ ಅದ ಮೂಮೆಂಟ್ ಪ್ರಿಯಾಂಶ್ ಡಿಸೈಡ್ ಮಾಡ್ತಾನೆ ಅಸ್ಮಿತಾನ ಅತ್ಯಾಚಾರ ಮಾಡಿ ಕೊಲೆ ಮಾಡಕ್ಕೆ. ಆ್ಯಂಡ್ ಆಕಿನ ಸಾಯಿಸಿದ ಮೇಲೆ ಆಕಿನ ಫೋನ್ ತೊಗೊಂಡೋಗಿ ಮಹಾರಾಷ್ಟ್ರದ ಸಾವಂತವಾಡಿ ಒಳಗೆ ಒಗಿತಾನೆ. ಬಿಕಾಸ್ ಪೊಲೀಸರು ಅದ ಮಹಾರಾಷ್ಟ್ರ ಒಳಗೆ ಹುಡುಕೊಂತಿರಲಿ, ವೆಸ್ಟ್ ಬೆಂಗಾಲ್ ಕಡೆ ಅವ್ರ ಲಕ್ಷ ಹೋಗಬಾರ್ದು ಅಂತೇಳಿ. ನೋಡ್ರಿ, ಈ ಸ್ಟೋರಿಯಿಂದ ನಾವು ಈಗಿನ ಜನ್ರೇಷನ್ ಅವರು ಒಂದು ಪಾಠ ಕಲಿಬೇಕು. ಪ್ರೀತಿನ ಹಣ, ಹೆಸರು ಅಥವಾ ಆಸ್ತಿ ನೋಡಿ ಮಾಡಕ್ಕೆ ಹೋದ್ರೆ ಹಣೆ ಬರ ಹಿಂಗಾಗ್ತೈತಿ. ಆಮೇಲೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಅಥವಾ ಅವ್ರ ಶೀಲಕ್ಕೆ ಜೀವಕ್ಕೆ ನಮ್ಮಿಂದ ಏನಾರ ತೊಂದರೆ ಆದ್ರೆ ಅದಕ್ಕೆ ಶಿಕ್ಷೆ ಕೊಡೋದು ಕಾನೂನಲ್ಲ, ಖುದ್ದು ದೇವ್ರ. ಯಾಕಂದ್ರೆ ಈ ಜಗತ್ತಿನ ಕಾನೂನ್ಲಿಂತ್ರ ರೊಕ್ಕ ಇದ್ದವ ತಪ್ಪಿಸ್ಕೋಬೋದು ಬೈ. ಆದ್ರೆ ಅದ ರೊಕ್ಕ ಇದ್ದಾವ ದೇವ್ರಿನ ಕಾನೂನ್ಲಿಂತ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಎಪಿಸೋಡ್ಲಿಂತ ನಾವೊಂದು ಈಗಿನ ಜನ್ರೇಷನ್ ಅವ್ರಿಗೆ ಸ್ಮಾಲ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ರೀ. ಪ್ರೀತಿ ಮಾಡಿರಿ, ಬ್ಯಾಡ ಅನ್ನಂಗಿಲ್ಲ. ಬಟ್ ರೈಟ್ ಪರ್ಸನ್ ಜೊತೆ ಮಾಡಿರಿ, ರಾಂಗ್ ಪರ್ಸನ್ ಜೊತೆ ಬೇಡ. ಆಮೇಲೆ ಪ್ರೀತಿನ ಪ್ರೀತಿ ಹಂಗೆ ಮಾಡಿರಿ, ವ್ಯಾಪಾರದಂಗಲ್ಲ. ಸೊ ನೋಡಿದ್ರಲ್ಲ, ಇದು ಅಸ್ಮಿತಾ ಮತ್ತು ಪ್ರಿಯಾಂಶಿನ ಕತೆ. ಹೆಂಗಿತ್ತಂತೇಳಿ ನೆನಪಿಂತ ಕಮೆಂಟ್ ಮಾಡಿ ಹೇಳ್ರಿ. ಇದಾ ನೋಡ್ರಿ ಬಾಯ್ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋ ಒಳಗೆ ಸಿಗೋದಂತ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಕಾನ್ಸೆಪ್ಟ್ ತೊಗೊಂಡೆ. ಸೊ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಬಾಯ್.